ಮುಗಿದು ಹೋಯ್ತು, ಎಲ್ಲ ಮುಗಿದೋಯ್ತು ಅಂತ ಹೇಳ್ತೀರ ಗೊತ್ತಾ? ಇನ್ನೇನಿದೆ ಬಿಡಿ ಪಾಸ್ಟರ್, ಇನ್ನೇನಿದೆ ಬಿಡಿ ಸಿಸ್ಟರ್, ನಮ್ದು ಮುಗಿದೋಯ್ತು, ನಮ್ಮ ಕತೆ ಮುಗಿದೋಯ್ತು, ನನ್ನ ಭವಿಷ್ಯತ್ ಮುಗಿದೋಯ್ತು ಅಂತ ಹೇಳ್ತೀರಲ್ವಾ? ದೇವರು ನಿಮಗಾಗಿ ವಾಗ್ದಾನ ಮಾಡ್ತಿದ್ದಾನೆ. ಬೂದಿಗೆ ಬದಲಾಗಿ ಯಾವುದೆಲ್ಲ ಮುಗಿದೋಯ್ತು ಅಂತ ಹೇಳಿದ್ರು, ಯಾವುದೆಲ್ಲ ಅಂತ್ಯ ಆಯ್ತು ಅಂತ ಹೇಳಿದ್ರಲ್ಲ, ಅದೇ ಸ್ಥಳದಲ್ಲಿ, ಅದೇ ಬೂದಿಯಲ್ಲಿ, ಅದೇ ಝೀರೋ ಆಗಿರುವ, ಮುಚ್ಚಲ್ಪಟ್ಟಿರುವ, ನಾಶವಾಗಿರುವ ಸ್ಥಳದಲ್ಲಿಯೇ ಕರ್ತನು ನನಗೆ ನಿನಗೆ ಶಿರೋಭೂಷಣವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಶಿರೋಭೂಷಣ ಅಂದ್ರೆ ಅದಕ್ಕೆ ಮಾದರಿಯಾಗಿ ಇನ್ನೊಂದಿಲ್ಲ. ಹಲೋ, ಕೊಹಿನೂರು ವಜ್ರ ಇದೆಯಲ್ಲ, ಅದಕ್ಕೂ ಮಾದರಿಯಾದ ವಜ್ರ ಇನ್ನೊಂದು ಇಲ್ಲ ಅಂತ ಹೇಳ್ತೀವಲ್ವಾ? ಇದು ಯುನಿಕ್, ಇದು ಆಂಟಿಕ್ ಪೀಸ್, ಇದ್ರ ತರ ಇನ್ನೊಂದು ಇಲ್ಲ ಅಂತ ಹೇಳ್ತೀರಲ್ವಾ? ಹಾಗೆ ನಾವೆಲ್ಲ ಮುಗಿದೋದ ಸ್ಥಳದಲ್ಲಿಯೇ ದೇವರು ನನ್ನನ್ನ ನಿನ್ನನ್ನ ಇದಕ್ಕೂ ಮಿಗಿಲಾಗಿ ಇನ್ನೊಂದು ಜೀವಿತ ಇಲ್ಲ ಅಂತ ಲೋಕದವರು ನಿನ್ನ ಬಗ್ಗೆ ಸಾಕ್ಷಿ ಹೇಳುವ ಹಾಗೆ ನನ್ನ ಕರ್ತ ನಮ್ಮನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರುವ ದೇವರಾಗಿದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ನೀವು ಅಂದ್ಕೊಂಡಿರ್ಬೋದು, ಅಯ್ಯೋ ನನ್ನ ಮಕ್ಕಳ ಭವಿಷ್ಯದ ಮುಗೀತು, ಅಯ್ಯೋ ನನ್ನ ಕುಟುಂಬ ಮುಗೀತು, ಅಯ್ಯೋ ನನ್ನ ಲೈಫೇ ಮುಗಿದೋಯ್ತು ಅಂತ ಅನ್ಕೊಳ್ತಿರ್ಬೋದು. ನಾನು ಹೇಳ್ತೀನಿ, ಮುಗಿದೋದ ಸ್ಥಳದಲ್ಲಿಯೇ ದೇವರು ನನಗೂ ನಿನಗೂ ಪ್ರಾರಂಭವನ್ನು ಕೊಡುವ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯಾರಿಗೆ ಎರಡು ಪಟ್ಟಾದ ಆಶೀರ್ವಾದ? ಚಿಯೋನಿನಲ್ಲಿ ಸಭೆಯ ಒಳಗಡೆ ಬಂದು ನೀನು ಅತ್ತೆ ಅಲ್ಲ, ಸಭೆಯ ಒಳಗಡೆ ಬಂದು ನೀನು ಹಾಕಿದೆಲ್ಲ ಕಣ್ಣೀರು, ದೇವರನ್ನ ಆರಾಧಿಸಿದ್ದಾಗಿಯೂ ಪಟ್ಟಲ ಅವಮಾನ, ದೇವರನ್ನ ಹಿಂಬಾಲಿಸಿದ್ದಾಗಿಯೂ ಕೂಡ ನೀನು ಏನು ಧಿಕ್ಕರಿಸಲ್ಪಟ್ಟಿಯಲ್ಲ. ನಿನಗೆ ತಾನೇ ದೇವರು ಎರಡರಷ್ಟು ಮಾನವನ ದೇವರು ದಯಪಾಲಿಸಿ ನಡೆಯುವ ಕರ್ತನಾಗಿದ್ದಾನೆ. ಆಮೆನ್. ಎಷ್ಟು ಜನ ಆಮೆನ್ ಹೇಳ್ತೀರಾ? ಪ್ರೈಸ್ ಗಾಡ್. ದುಃಖ ಪಟ್ಟದ್ದಕ್ಕೆ ಬೂದಿಗೆ ಬದಲಾಗಿ, ಕಮಾನ್ ಚರ್ಚ್ ಎಲ್ಲರೂ ಹೇಳ್ರಿ, ಬೂದಿಗೆ ಬದಲಾಗಿ. ಎಲ್ಲರೂ ಶಬ್ದವಾಗಿ, ಬೂದಿಗೆ ಬದಲಾಗಿ, ಶಬ್ದವಾಗಿ, ಬೂದಿಗೆ ಬದಲಾಗಿ. ನಾಶವಾಗಿರುವ ಸ್ಥಳದಲ್ಲಿ, ಝೀರೋ ಆಗಿರುವ ಸ್ಥಳದಲ್ಲಿ, ಮುಗಿದೋದ ಕಥೆಯಲ್ಲಿ ದೇವರು ಹೊಸ ಆರಂಭವನ್ನ ನನಗಾಗಿ ನಿನಗಾಗಿ ಕೊಡ್ತಾನೆ ಎಂಬುದಾಗಿ ನಂಬಿಕೆಯುಳ್ಳವರು ಮಾತ್ರ ಕರಗಳನ್ನ ತಟ್ಟುತ್ತಾ ಯೇಸುವಿನ ನಾಮದಲ್ಲಿ ಅದನ್ನ ರಿಸೀವ್ ಮಾಡಿಕೊಳ್ಳ್ರಿ, ಆ ವಾಕ್ಯವನ್ನ ಸ್ವೀಕಾರ ಮಾಡಿಕೊಳ್ಳ್ರಿ. ದೇವರು ಇಲ್ಲದನ್ನ ಇದೆ ಎಂಬುದಾಗಿ ನನಗಾಗಿ ಕರೆಯುವಾತನು. ಹಲ್ಲೆಲೂಯಾ. ಝೀರೋ ಆಗಿದ್ರು, ಬೂದಿ ಆಗಿದ್ರು, ಮುಗಿದೋಗಿದ್ರು ಕೂಡ, ಅಲ್ಲೇನು ಸಿಕ್ಕಲ್ಲ ಅಂದ್ರೂ ಕೂಡ ಅದೇ ಸ್ಥಳದಲ್ಲಿ ದೇವರು ಶಿರೋಭೂಷಣವನ್ನ ನನಗಾಗಿ ನಿನಗಾಗಿ ತಯಾರು ಮಾಡಿ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀವೇ ಧನ್ಯರು ಸಭೆಯೇ, ನೀವೇ ಭಾಗ್ಯವಂತರು ಸಭೆಯೇ. ದೇವರು ನಿಮ್ಮನ್ನು ಎರಡರಷ್ಟು ಮಾನಕ್ಕೆ ಯೋಗ್ಯರೆಂಬುದಾಗಿ ಎಣಿಸುವ ದೇವರು. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಎಷ್ಟು ಜನ ಆಮೇಲೆ ಹೇಳ್ತೀರಾ? ನೀವು ಕಳೆದುಕೊಂಡದ್ದನ್ನ ತಿರುಗಿ ಪುನಃ ಕೊಡುವ ದೇವರು. ನೀವೆಲ್ಲ ಮುಗಿದೋಗಿದೆ, ಬೂದಿ ಆಗಿದೆ, ಇಲ್ಲ ಅಲ್ಲೇನ್ ಸಿಗ್ತದೆ ಪಾಸ್ಟ್ರೆ ಅಂತ ಕೇಳಿದ್ರೆ, ನೀವು ನಿರೀಕ್ಷಿಸದ ಕಾರ್ಯಗಳನ್ನ ನಮ್ಮ ದೇವರು ಅದ್ಭುತ ಮಾಡಿ ನಡೆಸ್ತಾನೆ. ವಾಕ್ಯ ಹೇಳ್ತದೆ, ರೋಮಪುರ 4ನೇ ಅಧ್ಯಾಯದ 17ನೇ ವಚನದಲ್ಲಿ, ಇಲ್ಲದನ್ನ ಇದೆ ಎಂಬುದಾಗಿ ಕರೆಯುವಾತನು. ಅಲ್ಲಿ ಎಷ್ಟು ಜನಕ್ಕೆ ಆಮೇಲೆ ಹೇಳ್ತೀರಾ? ಎಷ್ಟು ಜನ ಆಮೇಲೆ ಹೇಳ್ತೀರಾ? ಇಲ್ಲದನ್ನ ಇದೆ ಎಂಬುದಾಗಿ ಕರೆಯುವ ದೇವರು, ನಾವು ಆರಾಧಿಸುವ ದೇವರು. ಆಮೆನ್. ಆತನು ಸತ್ತವರನ್ನ ಜೀವಿತವಾಗಿ ಎಬ್ಬಿಸುವುದಾದರೆ, ಕಮಾನ್ ಚರ್ಚ್, ಸತ್ತವರನ್ನ ಜೀವಂತವಾಗಿ ಎಬ್ಬಿಸುವುದಾದರೆ, ಝೀರೋ ಖಾಲಿ ಇಲ್ಲದನ್ನ ಇದೆ ಎಂಬುದಾಗಿ ಕರೆಯುವುದಾದರೆ, ನೀನು ಚಿಯೋನಿನ ಒಳಗಡೆ ಅಂದ್ರೆ ಸಭೆಯ ಒಳಗಡೆ ಬಂದು ನೀನು ದುಃಖಪಟ್ಟದ್ದಕ್ಕೆ, ಅವಮಾನ ಪಟ್ಟದ್ದಕ್ಕೆ, ಕರ್ತನು ನೀನು ಮುಗಿದೋಯ್ತು ಅನ್ನುವಂಥ ಸ್ಥಳದಲ್ಲಿಯೂ ಕೂಡ ನನ್ನ ದೇವರು ನಿಮಗೋಸ್ಕರನೇ ಅದ್ಭುತಗಳನ್ನ, ನಿಮಗೋಸ್ಕರನೇ ಕರ್ತನ ಮಹತ್ ಕಾರ್ಯಗಳನ್ನ, ನಿಮಗೋಸ್ಕರನೇ ಆರೋಗ್ಯವನ್ನ, ನಿಮಗೋಸ್ಕರನೇ ಸಮೃದ್ಧಿಯನ್ನ, ಆಶೀರ್ವಾದವನ್ನ ಕರ್ತನು ಆತನು ಉಂಟು ಮಾಡಿ ನನ್ನ ಬೊಕ್ಕಸಗಳಲ್ಲಿ ಆತನು ತುಂಬಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀನು ಚಿಯೋನಿನ ಒಳಗಡೆ ಬಂದು ಶೋಕಿಸಿದವರಿಗೆ ದೇವರು ಎರಡರಷ್ಟು ಮಾನವನ ದಯಪಾಲಿಸ್ತಾನೆ. ಆಮೆನ್. ಹೊರಗಿನವರಿಗಲ್ಲ ಎರಡು ಪಟ್ಟಾದ ಆಶೀರ್ವಾದ, ಹೊರಗಿನವರಿಗೆಲ್ಲ ಎರಡರಷ್ಟು ಮಾನ. ನೀನು ಆಲಯದ ಒಳಗೆ ಬಂದು ಕೂತಿದೀಯಲ್ಲ ಮಗಳೇ, ಮಗನೇ, ನಿನಗೆ ತಾನೇ ದೇವರು ಎರಡರಷ್ಟು ಮಾನವನ್ನ ಇಟ್ಟಿದ್ದಾನೆ. ಆಮೆನ್.
ಹಲ್ಲೆಲೂಯಾ. ಮುಂದೆ ವಾಕ್ಯ ಓದ್ರಿ. ದುಃಖವಿದ್ದಲ್ಲಿ ಆನಂದದ ತೈಲವನ್ನ ಕರ್ತ ನನ್ನ ಮೇಲೆ ನಿನ್ನ ಮೇಲೆ ಕೊಡುವ ದೇವರು. ಎಷ್ಟು ಜನ ಆಮೇಲೆ ಹೇಳ್ತೀರಾ? ನಿನಗೆ ದುಃಖ ಇತ್ತಲ್ಲ, ನನ್ನ ದೇವರು ಆನಂದದ ತೈಲವನ್ನ ಕೊಡುವ ದೇವರು. ಆಮೆನ್. ವಾಕ್ಯ ಹೀಗೆ ಹೇಳ್ತದೆ, ನೀನು ದುಃಖ ಪಟ್ಟಿಲ್ಲ, ಆನಂದದ ತೈಲ, ಹೀಬ್ರಲ್ಲಿ ಹೇಳ್ತಾರೆ ಆನಂದದ ನದಿಗಳು ನಿನ್ನ ಮೇಲೆ ಹರಿಯುವಂಥದ್ದಾಗಿದೆ ಎಂಬುದಾಗಿ. ಆಮೇಲೆ ಹೇಳ್ತೀರಾ? ಆನಂದದ ತೈಲ ಮಾತ್ರ ಅಲ್ಲ, ಆನಂದದ ನದಿಗಳು ನಿನ್ನ ಮೇಲೆ ಹರಿಯುವಂಥದ್ದಾಗಿದೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಆನಂದದ ನದಿಗಳು ನಿನ್ನ ಮೇಲೆ ಹರಿಯುವಂಥದ್ದಾಗಿದೆ. ವಾಕ್ಯ ಹೇಳ್ತೇನೆ, ನನ್ನನ್ನು ನಂಬುವವನ ಹೊಟ್ಟೆಯ ಒಳಗಡೆಯಿಂದ ಜೀವಕರವಾದ ಹೊಳೆಗಳು, ಜೀವಕರವಾದ ನದಿಗಳು ಅವನ ಮೇಲೆ, ಅವನ ಒಳಗೆ ಅದು ಹರಿಯಲ್ಪಡ್ತದೆ. ಆಮೆನ್. ಹಲ್ಲೆಲೂಯಾ. ನಾವು ಆರಾಧಿಸ್ತಿರುವ ದೇವರು ಸಾಮಾನ್ಯವಾದ ದೇವರಲ್ಲ ನನ್ನ ಪ್ರೀತಿಯುಳ್ಳ ದೇವಜನರೇ. ನಿನ್ನ ಹೋರಾಟಗಳಿಗಿಂತ, ನಿನ್ನ ದುಃಖಗಳಿಗಿಂತ, ನಿನ್ನ ಸವಾಲುಗಳಿಗಿಂತಲೂ ಆತನು ದೊಡ್ಡವನಾಗಿದ್ದಾನೆ. ಈ ಲೋಕದ ಕಾರ್ಯಗಳಿಗಿಂತಲೂ ಆತನು ದೊಡ್ಡವನಾಗಿದ್ದಾನೆ. ಒಂದು ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 4ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳ್ತದೆ, ಲೋಕದಲ್ಲಿರುವ ಆತನಿಗಿಂತಲೂ, ಲೋಕದಲ್ಲಿರುವ ಕಾರ್ಯಗಳಿಗಿಂತಲೂ ನಾನು ನೀನು ಆರಾಧಿಸುವ ದೇವರು ಆತನು ದೊಡ್ಡವನಾಗಿದ್ದಾನೆ. ಆತನು ಮಹತ್ತಾದ ದೇವರಾಗಿದ್ದಾನೆ, ಸಾರ್ವಭೌಮವುಳ್ಳ ಕರ್ತನಾಗಿದ್ದಾನೆ. 97ನೇ ಕೀರ್ತನೆ 5ನೇ ವಚನ ಹೀಗೆ ಹೇಳ್ತದೆ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ನನಗೆ ನಿನಗೆ ಬೆಟ್ಟದಾಗಿ ಬಂದಂತ ಎಲ್ಲ ಪರ್ವತಗಳು ಮೇಣದ ಹಾಗೆ ಅದು ಕರಗಿ ಹೋಗ್ತದೆ. ಅದು ನನ್ನ ಮುಂದೆ ನಿಂತುಕೊಳ್ಳುವುದಿಲ್ಲ, ಅದು ಮೇಣದ ಹಾಗೆ ಕರಗಿ ಹೋಗ್ತದೆ. ಆಮೇನ್. ನೀನು ದುಃಖಪಟ್ಟದಕ್ಕೆ, ಅವಮಾನ ಪಟ್ಟದಕ್ಕೆ ದೇವರು 2ರಷ್ಟು ಮಾನವನ ದಯ ಪಾಲಿಸುವುದು. ಆಮೆನ್. ದುಃಖಿತರಿಗೆ ಆನಂದದ ತೈಲ, ಜೀವಕರವಾದ ನದಿಗಳು ನಿನಗೋಸ್ಕರ ಹರಿಯುವಂಥದ್ದಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಇದನ್ನು ರಿಸೀವ್ ಮಾಡ್ತೀರಿ? ಎಷ್ಟು ಜನ ಈ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ತಿದ್ದೀರಾ? ಓ ಹಲ್ಲೆಲೂಯಾ. ನನ್ನ ಮೇಲೆ ಜೀವಕರವಾದ ಹೊಳೆಗಳು, ಜೀವಕರವಾದ ನದಿಗಳು ನನ್ನ ಮೇಲೆ ಹರಿತದೆ ಅಂತ ಹೇಳುವವರು ಮಾತ್ರ ಒಂದು ಗಟ್ಟಿಯಾಗಿ ಆಮೆನ್.